ಎಸ್ ಇನ್ನು ಮತ್ತೊಬ್ರು ಶಿವಣ್ಣ ಅಭಿಮಾನಿ ಇದ್ದಾರೆ, ಲಕ್ಷ್ಮಣ್ ಅಂತ ಹೇಳಿ. ಲಕ್ಷ್ಮಣ್ ನಮಸ್ಕಾರ. ನಮಸ್ಕಾರ ಸರ್. ಶಿವಣ್ಣ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ಅವರನ್ನ ಆರಾಧಿಸುವಂತ ಭಕ್ತರಿದ್ದಾರೆ ರಾಜ್ಯದಲ್ಲಿ. ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಈಗ ಚಿಗುರ್ಕೊಳ್ತಾ ಇರುವಂತ ಒಬ್ಬ ನಟ ಇತ್ತ, ಚಿಗುರು ಹೊಡಿತಾ ಇಲ್ಲ ಬಿಡಿ ಸರ್. ಈ ತರ ಎಲ್ಲ ಇದ್ರೆ ಎಲ್ಲಿ ಚಿಗುರುತ್ತಾರೆ ಅವರು? ಹೇಳ್ರಿ, ಈ ತರ ಎಲ್ಲ ಮಾತಾಡಿದ್ರೆ ಅವಂದೇ ವಾಯ್ಸ್ ಹಾಕಿದ್ರೆ ಅದು ಚಿಗುರೋದೇ ಇಲ್ಲ, ಅಷ್ಟೇ, ಮುಗೀತು ಕತೆ ಅವ್ರದ್ದು ಇಲ್ಲಿಗೇನೆ ಅಂತ. ಕರ್ನಾಟಕ ಜನನೇ ಚಿವುಟ್ ಹಾಕ್ಬಿಡ್ತಾರೆ ಅಂತೀರಾ? ಹೌದು, 100%. ಅಲ್ಲ, ಸಿನಿಮಾ ಮಾಡೋರು ಈ ತರ ಮಾತಾಡ್ತಾರ? ಹೇಳ್ರಿ, ಬೋಲಿ ಅವ್ನ ಯಾರು ಮಾತಾಡಕ್ಕೆ ಇನ್ನೊಬ್ಬ ಇವ್ರ ಬಗ್ಗೆ? ಹೇಳ್ರಿ, ಅವ್ನ ಸಿನಿಮಾ ಏನೈತೆ ಅದನ್ನ ಮಾಡ್ಬೇಕು. ನೀನು ಶಿವಣ್ಣನ ಬಗ್ಗೆ ಅವ್ರ ವಯಸ್ಸು ಏನ್ರಿ? ಇವನ್ ಇದೇನು ನಿಜ, ಜಿಟ್ಟು ಇನ್ನು ಕಣ್ಣು ಬಿಟ್ಟಿಲ್ಲ ಆ ಚಿತ್ರರಂಗದಲ್ಲಿ. ಹೇಳ್ರಿ, ಈ ಆಲೆ ಇಷ್ಟೊಂದು ದುರಹಂಕಾರ ಅಂದ್ರೆ ಅವಂದೇ ವಾಯ್ಸ್ ಆಗಿದ್ರೆ ಇದೆಲ್ಲ ಬೇರೆ ತರಾನೇ ಆಗುತ್ತೆ ಅವನ್ಗೆ. ಶಿವಣ್ಣನ ಅಭಿಮಾನಿಗಳು, ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಏನು ತಮಾಷೆ ವಿಷಯ ಅಲ್ಲ. ಅವನ್ನೆಲ್ಲಿ ಮಾತಾಡ್ಬಾರ್ದಾಗಿತ್ತು, ತಪ್ಪಾಗಿ ಮಾತಾಡ್ಬಿಟ್ಟವನ ಅವನು ಅದಕ್ಕೆ ಅನುಭವಿಸ್ತಾನ ಅವನು. ಅಲ್ಲ, ಶಿವಣ್ಣಗೆ ಕಾಂಪಿಟೇಷನ್ ಕೊಡುವಂತ ಗಂಡುಗಲಿ ನಾನು ಅಂತ ಹೇಳ್ಕೊಂಡಿದ್ದಾನೆ ನೋಡಿ. ಸರ್, ಕಾಂಪಿಟೇಷನ್ ಅಲ್ಲ, ಅವ್ರ ರೇಜ್ಗೂ ಇವನ್ ಇದಕ್ಕೆ ಏನ್ ಸರ್ ಸಂಬಂಧ? ಅವ್ರ ಆನೆ ಇವನು ಹೇಳ್ತಾರಲ್ಲ, ಒಂದ್ ಇರ್ವೇನು ಒಂದ್ ಇದು ಅಲ್ಲ ಇವನು. ನಿಜ, ಧೂಳು ಅಲ್ಲ, ಕಾಲ್ ಧೂಳು ಅಲ್ಲ ಇವನು. ಶಿವಣ್ಣಂಗೆ ಅವ್ರು ಮಾಡಿರೋ ಪಾತ್ರ ಏನು ಅಲ್ಲ. ಅವ್ನು ಇವನ್ ವಿಷಯಕ್ಕೆ ಅವ್ರ ಬಗ್ಗೆ ಮಾತಾಡ್ಲೇಬಾರ್ದ ಫಸ್ಟ್. ಯಾವ ಚಪ್ಪರ್ದಲ್ಲಿ ಮಾಡೋದು ಅಣ್ಣವ್ರ ಕುಟುಂಬದ ಬಗ್ಗೆ ಮಾತಾಡಕ್, ಶಿವಣ್ಣನ ಬಗ್ಗೆ ಮಾತಾಡಕ್ಕೆ ಸ್ವಲ್ಪ ಯೋಗ್ಯತೆ ಎರಡು ಇರ್ಬೇಕು, ಯೋಗನು ಅಂತ ಹೇಳ್ತಾರಲ್ಲ ಆ ತರ. ಏನ್ ಮಾತಾಡ್, ನೀನ್ ಸಿನಿಮಾ ಮಾಡಪ್ಪ, ಒಳ್ಳೇದಾಗ್ಲಿ. ನೀ ಯಾಕೆ ಇವೆಲ್ಲ ಬೇಡ್ದಿದ್ ಯಾಕೆ ಮಾತಾಡ್ಬೇಕು? ಹೇಳ್ರಿ, ತಿರ್ಗಾ ಮೀಡಿಯಲ್ಲಿ ಎಲ್ಲ ಬಂದು ನಾನ್ ಸಿನಿಮಾ ನೋಡ್ರಿ ಅಂತೀರಾ, ಎಲ್ಲಾ ಜನನ ಕೇಳ್ಕೊತೀರಾ, ಈಗ ಬೆಳೀತಾ ಇದೀವಿ ನಾವು ಅಂತಾನೂ ಹೇಳ್ತೀರಾ. ತಿರ್ಗಾ ನೀವು ಬೇರೆ ಹೀರೋಗಳ ಬಗ್ಗೆ ಈ ತರ ಇನ್ನು ಬಂದೇ ಇಲ್ಲ, ಪಿಕ್ಚರ್ ರಿಲೀಸ್ ಆಗಿಲ್ಲ, ಆಲೆ ಈ ತರ ಎಲ್ಲ ಕೆಟ್ಟದಾಗ ಮಾತಾಡ್ತೀರಾ. ಏನ್ ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್. ನಾವು ಕಂಪ್ಲೇಂಟ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.